ಪಾಕಿಸ್ತಾನದ ಭೂಭಾಗದಲ್ಲಿ ಒಂದು ಕುಟುಂಬದ ಬಗ್ಗೆ ಕಥೆಯನ್ನು ಬರ್ದಿರಿ ಅನ್ನೋದಂದ್ರೆ ಭಾರತದಲ್ಲಿ ಹಾಗಾದ್ರೆ ಏನು ಆಗಿಲ್ವಾ? ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಭೂಭಾಗದಲ್ಲಿ ಏನೋ ಒಂದು ಘಟನೆ ಆಯಿತು ಅಂತಂದಾಗ ಅದನ್ನು ನಾಟಕ ರೂಪದಲ್ಲಿ ಮಾಡಿದ್ದಾರೆ ಅಂದಾಗ ಭಾರತದಂತಹ ವಿಶಾಲವಾದ ರಾಷ್ಟ್ರದಲ್ಲಿ ಎಲ್ಲಿಯೂ ಒಂದು ಸಣ್ಣ ಘಟನೆಗಳು ಏನು ಆಗೇ ಇಲ್ವಾ? ಹಾಗಾದ್ರೆ ಯಾಕೆ ಅಂದಿನಿಂದ ಇಲ್ಲಿ ತನಕ ಯಾರು ಅಂತಹ ಬರೆಯುವಂತಹ ಒಂದು ಪ್ರಯತ್ನವನ್ನ ಯಾಕೆ ಯಾರೂ ಮಾಡಲಿಲ್ಲ ಅಂತಕ್ಕಂಥದ್ದು ನನ್ನಲ್ಲಿ ಆಗ ಕಾಡ್ತದೆ. ಆಗ ಇಲ್ಲಿ ಮತ್ತೆ ಮತ್ತೆ ಈ ನಾಟಕವನ್ನು ಸುಮಾರು 3-4 ತಿಂಗಳ ಕಾಲದಲ್ಲಿ ಒಂದು 8-10 ಸಾರಿ ನಾನು ನಾಟಕ ಓದಿರ್ಬೋದು, ಅಂದ್ರೆ ಪ್ರಥಮವಾಗಿ ಓದಿದ ನಂತರ. ಆಗ ಇದನ್ನೇ ಇಟ್ಕೊಂಡು ನಾನು ಯಾಕೆ ಭಾರತದಲ್ಲಿ ಏನ್ ನಡೀತು ಅಂತಕ್ಕಂಥ ವಿಚಾರವನ್ನು ನಾನೇ ನಾಟಕ ರೂಪದಲ್ಲಿ ತರಬಾರದು ಅಂತ ನನ್ನನ್ನು ನಾನೇ ವಿಮರ್ಶೆ ಒಳಪಡ್ತೇನೆ. 5-6 ತಿಂಗಳ ಕಾಲ ಪ್ರಯತ್ನ ಪಟ್ಟೆ, ಯಾವ ವಿಚಾರವಾಗಿ ಬರೀಬಹುದು, ಏನೆಲ್ಲ ಅಂಶಗಳನ್ನ ಇದರಲ್ಲಿ ತರಬಹುದು, ಹೀಗೆ ಅನೇಕ ಪ್ರಯತ್ನ ಮಾಡಿದೆ. ನನಗೆ ಗೊತ್ತಿದ್ದಂತಹ ಮೌಲ್ಯಗಳು, ಪಾತ್ರಿಗಳು, ಹಿಂದೂ ಸಂತರು ಇವನ್ನೆಲ್ಲ ಸಂಪರ್ಕಿಸಿದೆ, ಮಾತಾಡಿದೆ. ಇತಿಹಾಸದ ವಿದ್ಯಾರ್ಥಿಗಳೊಂದಿಗೂ ಕೂಡ ಚರ್ಚೆ ಮಾಡಿದೆ, ನನಗೆ ಗೊತ್ತಂತಹ ಇತಿಹಾಸದ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದೆ. ಆಗ ನನಗೆ ಯಾರಿಂದಲೂ ಅಂತಹ ನನ್ನ ಮನಸ್ಸಿಗೆ ಸೂಕ್ತ ಅಂತಕ್ಕಂಥ ಅಂಶ ನನಗೆ ಗೊತ್ತಾಗಲಿಲ್ಲ, ಬಳಲಿಲ್ಲ. ಕೆಲಸ ನನಗೆ ಅನಿಸ್ತು ಅವ್ರಿಗಿಂತ ನಾನೇ ಎಷ್ಟೋ ವಾಸಿಗೆ ಅಂತ ನನಗೆ ಕೂಡ ಅನಿಸ್ತು. ಪಾದ್ರಿಗಳು ಕೂಡ ಮಾತಾಡ್ತೆ, ಮೌಲ್ಯಗಳು ಕೂಡ ಮಾತಾಡ್ತೆ, ಸಂತರ ಬಳಿಯೂ ಕೂಡ ಮಾತಾಡಿದೆ, ಎಲ್ಲವೂ ಮಾತಾಡಿ. ಅವ್ರಿಗೆ ಗೊತ್ತಿತ್ತೋ ಅಥವಾ ನಾನು ಕೇಳೋ ಪ್ರಶ್ನೆ ಅವ್ರಿಗೆ ಸರಿ ಅರ್ಥ ಆಗಲಿಲ್ಲೋ ನನಗೆ ಗೊತ್ತಾಗಲಿಲ್ಲ. ಒಟ್ಟು ನನಗೆ ಸಮಾಧಾನ ಆಗುವಂತಹ ಉತ್ತರ ಅವರಿಂದ ಸಿಗಲಿಲ್ಲ. ಕೊನೆಗೆ ನಾನು ಯೂಟ್ಯೂಬ್ ಮೊರೆ ಹೋದೆ, ವಿವಿಧ ಸಾಮಾಜಿಕ ಜಾಲತಾಣಗಳ ಮೊರೆ ಹೋದೆ, ಲೈಬ್ರರಿಗೆ ಹೋದೆ, 5-6 ತಿಂಗಳ ಕಾಲ ಓದಿದೆ. ಸರ್ಕಾರಿ ಗೆಜೆಟರಿಗಳನ್ನ ಸರ್ಚ್ ಮಾಡಿದೆ, ವಿಕಿಪೀಡಿಯಾ ಓದಿದೆ, ಹೀಗೆ ಅನೇಕ. ಆಮೇಲೆ ಆ ಪುಸ್ತಕದಲ್ಲಿ ಕೊನೆಗೆ ಪರಾಮರ್ಶನ ಗ್ರಂಥಗಳನ್ನ ಹಾಕಿದ್ದೀನಿ. ಆ ಎಲ್ಲ ಪುಸ್ತಕಗಳನ್ನು ಓದಿದೆ. ಅದರಿಂದ ಕೆಲವು ವಿಚಾರಗಳು ನನಗೆ ಬೇಕಾಗಿರ್ತಕ್ಕಂಥ ಅಂಶಗಳು ನನಗೆ ಸಿಕ್ತು. ಆದರೂ ನನಗೆ ತೃಪ್ತಿ ಆಗಿಲ್ಲ. ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರ ಅಥವಾ ಇದೆ ಅಂತ ನನಗೆ ಅನಿಸ್ಲಿಲ್ಲ, ಇನ್ನೂ ಏನೋ ಬೇಕು ಅಂತ ನನಗೆ ಅನಿಸ್ತು. ಕೊನೆಗೆ ಹೀಗೆ ಇರಬೇಕಾದ್ರೆ ಇಲ್ಲಿ ಹೊನ್ನಾಳಿ ಅಂತ ಒಂದು ಲೈಬ್ರರಿ ಇದೆ, ಹೊನ್ನಾಳಿ, ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಒಂದ್ಸರಿ ಲೈಬ್ರರಿ ಹೋದಾಗ ಅಲ್ಲಿ ಸ್ವಾತಂತ್ರ್ಯ ದೊರೆ ಹೊತ್ತಿ ಉಳಿದಾಗ ಅಂತಕ್ಕಂಥದ್ದು ಒಂದು ಪುಸ್ತಕದ ಹೆಸರು. ಅದನ್ನ ಅನಂತ್ ಅಂತಕ್ಕಂಥದ್ದು ಆ ಪುಸ್ತಕನ ಬರ್ತಾರೆ. ಇದು ಏನಪ್ಪಾ ಅಂತಂದ್ರೆ ಇದು ಅವ್ರು ಬರ್ದಿರೋದಲ್ಲ, ಸಂಗ್ರಹ ಮಾಡಿದ್ರು. ಸ್ವಾತಂತ್ರ್ಯದ ಸಂದರ್ಭದಲ್ಲಿ, ಅಂತ ಸಂದರ್ಭದಲ್ಲಿ ವಿವಿಧ ಲೇಖಕರು, ನಾಡಿನ ಎಲ್ಲಾ ಭಾಷೆಗಳ ಎಲ್ಲಾ ಲೇಖಕರು ಬರೆದಿರ್ತಕ್ಕಂಥ ಘಟನೆಗಳನ್ನ, ಆರ್ಟಿಕಲ್ಸ್ಗಳನ್ನ ಒಂದ್ ಕಡೆ 3 ಸಂಪುಟಗಳಲ್ಲಿ ಆ ಪುಸ್ತಕವನ್ನು ತಂದಿದ್ದಾರೆ. ಅಂದ್ರೆ ಸ್ವತಂತ್ರ ವಿಭಜನೆ ಹೊಂದಿದಂತ ಸಂದರ್ಭದಲ್ಲಿ ವಿವಿಧ ಲೇಖಕರ ಅಭಿಪ್ರಾಯಗಳು, ಆರ್ಟಿಕಲ್ಸ್ಗಳನ್ನ ಆ 3 ಸಂಪುಟಗಳನ್ನ, ಸುಮಾರು 1,000 ಪುಟ ಇದೆ. 3 ಸಂಪುಟಗಳು 1,000 ಪುಟ ಇರ್ಬೋದು ಅಂದಾಜು. ಆ ಪುಸ್ತಕವನ್ನ ನಾನು ಓದಿದೆ. ಹೊನ್ನಾಳಿ ಹೋದಾಗೆಲ್ಲ ಓದಿದೆ, ಭದ್ರಾವತಿ ಗ್ರಂಥಾಲಯದಲ್ಲೆಲ್ಲ ಓದಿದೆ, ಮನೆಗೆ ತಗೊಂಬಂದು ಕೂಡ ಓದಿದೆ. ಆಗ ಅಲ್ಲಿ 100 ಜನ ವಿವಿಧ ಲೇಖಕರು ತಮ್ಮ ಅನಿಸಿಕೆಗಳನ್ನ, ಆಗಿನ ಸಂದರ್ಭದ ಅನಿಸಿಕೆಗಳನ್ನ ಅಲ್ಲಿ ಬರೆದಿರ್ತಕ್ಕಂಥ ಅವನ್ನೆಲ್ಲ ಓದಿದಾಗ ನನ್ನ ಮೈಂಡಿಗೆ ಒಂದು ವಿಚಾರ ಬಂತು, ಬರಿಬೋದು ನಾನು ವಿಭಜಿತ ಭಾರತದಲ್ಲಿ ವಿಭಜನೆ ಆದಾಗ ಭಾರತದಲ್ಲಿ ಏನೇನು ನಡೀತು ಅನ್ನೋದನ್ನ ನಾಟಕ ರೂಪದಲ್ಲಿ ತರಬಹುದು ಅಂತ ನನಗೆ ಆಗ ಒಂದು ಧೈರ್ಯ ಬಂತು. ಆದರೂ ಹೆಂಗೆ ಪ್ರಾರಂಭ ಮಾಡಬೇಕು, ಅಂತ್ಯ ಹೇಗೆ, ಮತ್ತೆ ಏನೆಲ್ಲ ವಿಚಾರಗಳನ್ನ ತರಬೇಕು ಅಂತಂದು ಮತ್ತೆ ನನ್ನಲ್ಲಿ ತೊಳೆದಾಟ ಮತ್ತೆ ಆಗ್ತಾನೆ. ಹೀಗೆ ಒಂದು ಫೈನ್ಗೆ ನನಗೆ ಹುಟ್ಟಿದಂಗೆ ಏನೋ ಒಂದು ವಿಚಾರ ಉಳಿತು. ಆ ವಿಚಾರದ ಜಾಡನ್ನು ಹಿಡಿದು ಬರೀತಾ ಹೋದೆ, ತಿದ್ದುತ್ತಾ ಬಂದೆ, ಅಳಿಸ್ತಾ ತಿತ್ತಾ ಹೀಗೆ ಒಂದು ಹಂತವನ್ನು ಕೊಟ್ಟೆ. ಹೀಗೆ ಬರಿತಾ ಬಂದಂತೆ ಮನೆಗೆ 12 ದೃಶ್ಯಗಳಲ್ಲಿ ಈ ನಾಟಕ ಒಂದು ಅಂತಿಮ ಅಂತ ನನ್ನ ಅನಿಸಿಕೆ. ಇದಾದ ನಂತರ ಇದು ಇಷ್ಟನ್ನು ಮಾಡೋದಕ್ಕೆ ಅಂದ್ರೆ 1ನೇ ದೃಶ್ಯದಿಂದ 12ನೇ ದೃಶ್ಯದವರೆಗೂ ಬರೆದು ಮುಗಿಸೋದಕ್ಕೆ ಸುಮಾರು 1.5 ವರ್ಷ ಟೈಮ್ ತಗೊಂಡೆ. ಇದಾದ್ಮೇಲೆ ಮತ್ತೆ 3-4 ತಿಂಗಳು ಮತ್ತೆ ವಿಮರ್ಶೆ ಮಾಡ್ಕೊಂಡೆ, ಯಾರಿಗೂ ತೋರಿಸಲಿಲ್ಲ, ಯಾರಿಗೂ ಹೇಳಿಲ್ಲ ಅಲ್ಲಿವರೆಗೂ. ಆಮೇಲೆ ನಾನು ಒಬ್ಬನೇ ಆ ಪುಸ್ತಕವನ್ನ ನಾನೇ ತಿದ್ದುಪಡಿ ಮಾಡೋದು, ವಸ್ತ್ರ ಸೇರಿಸೋದು, ಹೀಗೆ ಏನೆಲ್ಲ ಮಾಡ್ತಾ ಬಂದೆ. ಕೊನೆಗೆ ನನಗೆ ಗೊತ್ತಿರ್ತಕ್ಕಂಥ ಕೆಲವು ಸ್ನೇಹಿತರ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥ ನಾನು ಈ ಥರ ಹೇಳಿ, ಈ ಒಂದು ನಾಟಕ ಬರ್ತಿದ್ದೀನಿ, ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಓದಿ ನಿಮ್ಗೆ ಏನು ಅನ್ಸುತ್ತೋ ಅನ್ನೋದು ನನಗೆ ಹೇಳ್ಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಕಳಿಸ್ಬೋದು. ಅವರಿಗೆ ಕೆಲವರಿಗೆ ಜೆರಾಕ್ಸ್ ಪ್ರತಿ ಕಳಿಸ್ದೆ, ಕೆಲವರಿಗೆ ವಾಟ್ಸಪ್ ಮುಖಾಂತರ ಕಳಿಸ್ದೆ. ಹೀಗೆ
ಮಾಡಿದಾಗ ಅವರಿಗೆ 1.5-2 ತಿಂಗಳು ಕಾಲಾವಕಾಶವನ್ನು ಕೂಡ ಕೊಟ್ಟರು. ಆದರೆ ಯಾರೂ ಕೂಡ ನನಗೆ ಸರಿಯಾದ ರೀತಿಯಲ್ಲಿ ಯಾರೂ ಹೇಳಿಲ್ಲ. ಅಂದರೆ ನನಗೆ ನಾನು ವಿಚಾರವನ್ನು ಯಾವತ್ತೂ ನಮ್ಮ ಮುಖಸ್ತುತಿಗೆ ಹೇಳಬಾರ್ದು. ವಿಚಾರ ಏನಿದೆ ಅದು ನೇರವಾಗಿ ಹೇಳಬೇಕು. ಅಂತಹ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ಕೊನೆಗೆ ನಮ್ಮ ಗಿರಿಧರ್ ಮೂರ್ತಿ, ನನಗೆ ಅಲ್ಲಿ ಒಂದು ಗಿರಿಧರ್ ಮೂರ್ತಿ ನನ್ನ ಬಾಲ್ಯ ಸ್ನೇಹಿತರು, BH ಗಿರಿಧರ್ ಮೂರ್ತಿಯವರು. ಇವ್ರ ಜೊತೆ ನಾನು ಪ್ರತಿ ವಾರದಲ್ಲಿ 1 ದಿವಸ 2 ದಿವಸ ಅಥವಾ ತಿಂಗಳಲ್ಲಿ ಒಂದು 15 ದಿವಸ